ಇನ್ನು ಈ ವಿಮಾನ ದುರಂತದಲ್ಲಿ ಮಂಗಳೂರು ಮೂಲದ ಸಹ ಪೈಲಟ್ ಸಾವನ್ನಪ್ಪಿದ್ದಾರೆ. ಪೈಲಟ್ ಸುಮಿತ್ ಸಬರ್ವಾಲ್, ಸಹ ಪೈಲಟ್ ಕ್ಲೈವ್ ಕುಂದರ್. ಆಗಲೇ ಹೇಳಿದೆ, ಮಂಗಳೂರಿನವರೊಬ್ಬರು ಸತ್ತು ಹೋಗಿದ್ದಾರೆ ಅಂತ. ಇವರೇ ಕ್ಲೈವ್ ಕುಂದರ್ ಅಂತ ಕೋ ಪೈಲಟ್ ಆಗಿದ್ರು. ಇವರು 8200 ಗಂಟೆಗಳ ಹಾರಾಟದ ಅನುಭವ ಕ್ಯಾಪ್ಟನ್ಗಿತ್ತು ಸುಮಿತ್ ಅವರಿಗೆ. ಇನ್ನು 1100 ಗಂಟೆಗಳ ಹಾರಾಟದ ಅನುಭವ ಕ್ಲೈವ್ ಕುಂದರ್ ಅವರಿಗೆ ಇತ್ತು. ಹಾಗಾಗಿ ಇಲ್ಲಿ ಹ್ಯೂಮನ್ ಎರರ್ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಬ್ಬರೂ ಕೂಡ ವೆಲ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳ ಅನುಭವವನ್ನು ಹೇಗೆ ಅಳಿತಾರೆ ಅಂತ ಹೇಳಿದ್ರೆ, ಅವರ ಫ್ಲೈಯಿಂಗ್ ಟೈಮ್ನ ಮೇಲೆ, ಎಷ್ಟು ಗಂಟೆಗಳ ಹಾರಾಟ ನಡೆಸಿದ್ದಾರೆ ಅದರ ಮೇಲೆ ಅವರ ಎಕ್ಸ್ಪೀರಿಯನ್ಸ್, ಅವರ ಅನುಭವವನ್ನು ಅಳಿಯಲಾಗುತ್ತೆ. 8200 ಗಂಟೆಗಳು ಅಂತ ಹೇಳಿದ್ರೆ ಫ್ಲೈಯಿಂಗ್ ಟೈಮ್ ಅಂತಿಂಥ ವಿಚಾರ ಅಲ್ಲ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅವರು. ಸುಮಿತ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್. ಹಾಗಾಗಿ ಹ್ಯೂಮನ್ ಎರರ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ. ತುಂಬಾ ಲೋ ಚಾನ್ಸ್ ಇದೆ, ತುಂಬಾ ಕಡಿಮೆ ಚಾನ್ಸ್ ಇದೆ. ಇನ್ನು ಕೋ ಪೈಲಟ್ ಇದ್ದವರು ನಮ್ಮ ಮಂಗಳೂರಿನವರು. ಅವ್ರಿಗೂ ಕೂಡ ಕ್ಲೈವ್ ಕುಂದರ್ ಅಂತ, ಅವ್ರಿಗೂ ಕೂಡ 1100 ಗಂಟೆಗಳ ಹಾರಾಟದ ಅನುಭವ ಇದೆ. ಹಾಗಾಗಿ ಇಬ್ಬರೂ ಕೂಡ ಅನುಭವಸ್ಥರು, ಅನುಭವಿ ಪೈಲಟ್ಗಳು. ಅದು ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸುವಂಥ ಚಾಕಚಕ್ಯತೆ ಅವರಿಗಿತ್ತು. ಆದರೆ ಇಲ್ಲಿ ಏನೂ ಮಾಡೋದಕ್ಕೆ ಆಗದೇ ಇರುವಂಥ ಸಿಚುವೇಶನ್, ಅಂಥ ಸಂದರ್ಭ. ಹಾಗಾಗಿ ಈ ದುರಂತ ಸಂಭವಿಸಿ ಹೋಗಿದೆ. ಒಂದು ಫ್ಲೈಟು ಟೇಕ್ ಆಫ್ ಆಗಬೇಕು, ಆಮೇಲೆ ಲ್ಯಾಂಡ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಹಂತಗಳಿರ್ತವೆ. ಟೇಕ್ ಆಫ್ನ ಹಂತ ಇದೆಯಲ್ಲ, ಆ ಟೇಕ್ ಆಫ್ನ ಹಂತದಲ್ಲಿ ಒಂದಷ್ಟು ಡಿಫಿಕಲ್ಟೀಸ್ ಬರ್ಬೋದು. ಅದು ರನ್ವೇ ಇನ್ಕರ್ಷನ್ ಅಂತಾರೆ. ಅಂದರೆ ರನ್ವೇಯಲ್ಲಿ ಏನಾದರೂ ಸಮಸ್ಯೆ ಆದರೆ, ಯಾರಾದರೂ ಓಡಾಡಿದ್ರೆ, ರನ್ವೇ ಕ್ಲಿಯರ್ ಇಲ್ಲದೆ ಹೋದರೆ ರನ್ವೇ ಇನ್ಕರ್ಷನ್ ಅಂತಾರೆ. ಅಲ್ಲಿ ಸಮಸ್ಯೆ ಆಗುತ್ತೆ. ಅದು ಮೊದಲನೇ ಸಮಸ್ಯೆ, ಅದು ಟೇಕ್ ಆಫ್ನ ಸಂದರ್ಭದಲ್ಲಿ. ಈಗ ಟೇಕ್ ಆಫ್ ಶುರುವಾಗಿದೆ ಅಂತ ಹೇಳಿದ್ರೆ ಕ್ಲೈಮ್ ಅಂತಾರೆ, ಅಂದರೆ ಇನಿಷಿಯಲ್ ಕ್ಲೈಮ್ ಅಂತಾರೆ. 1000 ಅಡಿಗಳಷ್ಟು ಮೇಲೆ ಇನಿಷಿಯಲ್ ಕ್ಲೈಮ್. ಅಲ್ಲೇನಾದರೂ ಸಮಸ್ಯೆ ಆದರೆ ಈ ಥರದ ದುರಂತ ಸಂಭವಿಸುತ್ತೆ. ಇವತ್ತು ಕೂಡ ಆಗಿದ್ದು ಅಲ್ಲೇ ಸಮಸ್ಯೆ. ಇಂಜಿನ್ ಫೇಲ್ಯೂರ್, ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.